ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಭಾರತ ದೇಶವು ಪ್ರಾಚೀನತೆಯಿಂದ ಆಧುನಿಕ ನಾಗರಿಕತೆಯವರೆಗೂ ಕೂಡ ತನ್ನದೇ ಆಗಿರತಕ್ಕಂಥ ವಿಶಿಷ್ಟತೆಯನ್ನು ಹೊಂದಿದೆ. ಗಾಳಿ, ನೀರು, ಭೂಮಿ, ಆಕಾಶ, ಪ್ರಕೃತಿಯನ್ನು ಪೂಜನೀಯ ಭಾವನೆಯಿಂದ ಕಾಣುತ್ತಿರುವುದು ನಮ್ಮ ದೇಶ ಮಾತ್ರ. ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಹಲವು ವಿಸ್ಮಯ ಹಾಗೂ ಪವಾಡ ಸದೃಶ್ಯವಾಗಿರತಕ್ಕಂಥ ಘಟನೆಗಳು ನಡೆಯುತ್ತಿರುತ್ತವೆ. ಅದೇ ರೀತಿಯಾಗಿ ಪ್ರಕೃತಿ ಮಡಿಲಲ್ಲಿ ಒಂದು ವಿಸ್ಮಯವಾಗಿರತಕ್ಕಂಥ ಪವಾಡ ನಡೆಯುತ್ತಿದೆ. ಈ ವಿಸ್ಮಯವಾದ ಪವಾಡವನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮ ಹಾಗೂ ದೂರದ ಪಟ್ಟಣದಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ಹಾಗಾದರೆ ಆ ವಿಸ್ಮಯವಾದದ್ದು ಯಾವುದು? ಇದು ವಿಸ್ಮಯವೋ, ಪ್ರಕೃತಿಯ ಬದಲಾವಣೆಯೋ, ವಿಜ್ಞಾನವೋ? ತಿಳಿಯೋಣ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಂಥ ವಿಶಿಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನು ಆವಾಗವಾಗ ಹಾಕ್ತಿರ್ತೀವಿ. ಅದರಿಂದ ನಾವು ಮಾಡೋ ವಿಡಿಯೋಗಳ ಪ್ರತಿಯೊಂದು ನೋಟಿಫಿಕೇಶನ್ಗಳು ನಿಮಗೆ ಬರ್ತಾ ಇರ್ತವೆ. ನೀವು ಈಸಿಯಾಗಿ ನೋಡ್ಬೋದು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಂಬಾಗಿ, ಸಂಗಾಪುರ್ ಹಾಗೂ ಸೀಗುಣಸಿ ಗ್ರಾಮಗಳ ಮಧ್ಯದಲ್ಲಿ ಅರಣ್ಯ ಇಲಾಖೆಯು ಕಾಯ್ದಿರಿಸಲ್ಪಟ್ಟಿರ್ತಕ್ಕಂಥ ಅರಣ್ಯ ಪ್ರದೇಶ ಇದೆ. ಈ ಅರಣ್ಯ ಪ್ರದೇಶದ ಪ್ರಕೃತಿ ಮಡಿಲಲ್ಲಿ ವಿಸ್ಮಯ ಮತ್ತು ವಿಶಿಷ್ಟವಾದ ಪವಾಡ ಸದೃಶ್ಯ ಒಂದು ಘಟನೆ ನಡೆದಿದೆ. ಇದು ಯಾವುದೆಂದರೆ ಬೇವಿನ ಮರದಿಂದ ಹಾಲಿನಂತ ನೊರೆ ಉಕ್ಕಿ ಬರುತ್ತಿರುವುದು. ಇದನ್ನು ನೋಡಿದ ಜನರು ಇದು ಒಂದು ಪವಾಡ, ಇದರಲ್ಲಿ ಒಂದು ದೈವಿ ಶಕ್ತಿ ಇದೆ ಎಂದು ಇನ್ನೂ ಕೆಲವರನಾದಂಥ ಘಟನೆ ಹಲವಾರು ಪ್ರದೇಶದಲ್ಲಿ ಕಂಡು ಬಂದಿದ್ದು, ಇದೇ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮನುಗುಡಿ ಗ್ರಾಮದಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಘಟನೆ ಸಂಭವಿಸಿದ್ದು, ಅಲ್ಲಿ ಕೂಡ ಪ್ರಕೃತಿಯ ವಿಸ್ಮಯವಾಗಿದೆ. ಕೆಲವು ತಜ್ಞರ ಅಭಿಪ್ರಾಯದಂತೆ ವೈಜ್ಞಾನಿಕ ಕಾರಣವೂ ಕೂಡ ಇದರ ಹಿಂದೆ ಇದೆ. ಮನುಷ್ಯನಂತೆ ಪ್ರಾಣಿಗಳಿಗೆ ಹೇಗೆ ಜೀವವಿರುತ್ತದೆ, ಅದೇ ರೀತಿಯಾಗಿರ್ತಕ್ಕಂಥ ಮರಗಳಿಗೂ ಕೂಡ ಜೀವವಿದೆ. ಉಸಿರಾಟ ಪ್ರಕ್ರಿಯೆಯನ್ನ ಮಾಡುತ್ತವೆ. ಅವುಗಳಿಗೂ ಕೂಡ ರೋಗ ರುಜಿನಗಳಿಗೂ ಸಂಭವಿಸುತ್ತವೆ. ಕೆಲವು ಅರಣ್ಯ ಪ್ರದೇಶದಲ್ಲಿ ಮರಗಳು ಚಲಿಸುತ್ತವೆ ಎಂದು ನಾನು ಕೂಡ ಸುದ್ದಿವಾಹಿನಿಯಲ್ಲಿ ನೋಡಿದ್ದೆ. ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಮರವು ಚಲಿಸುತ್ತದೆ ಅಂತ ಒಂದು ಸುದ್ದಿವಾಹಿನಿಯಲ್ಲಿ ಕೂಡ ನಾನು ನೋಡಿದ್ದೇನೆ. ಕಲುಷಿತ ವಾತಾವರಣದಿಂದ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಅದು ಏನೇ ಇರಲಿ, ನಮ್ಮ ಜನರು ಇದು ಒಂದು ದೈವಿ ಪವಾಡ ಎಂದು ಹೇಳುತ್ತಾ ದಿನನಿತ್ಯ ಪೂಜೆ, ಪ್ರಸಾದ, ನೈವೇದ್ಯ, ಭಜನೆ ಇತ್ಯಾದಿ ವಿಧಿವಿಧಾನಗಳಿಂದ ಪ್ರತಿದಿನವೂ ಕಾರ್ಯಕ್ರಮಗಳು ಜರುಗುತ್ತಿವೆ. ಈ ಪ್ರದೇಶಕ್ಕೆ ದಿನನಿತ್ಯ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅಂಬಲಿ ಪ್ರಸಾದ ನೀಡುತ್ತಾ ಇದ್ದಾರೆ. ಈ ವಿಸ್ಮಯ ಕುರಿತು ಇಲ್ಲಿಯ ಸ್ಥಳೀಯ ಜನರು ಏನ್ ಹೇಳ್ತಾರಂತ ನೋಡ್ಕೊಂಡ್ ಬರೋಣ. ಇಲ್ಲಿ ದನ ಕಾಯಿ ಹುಡುಗರು ಬರ್ತಿದ್ರು. ಬಂದ್ ಕಿಸಿಂದ ದನ ಅಂತ ಮೇಯಿಸ್ಕೊತ ಹೋಗೋ ಹೊತ್ನ್ಯಾಗ ಅದ್ರಾಗ 12 ದನದೊಳಗಿಂದ ಒಂದು ಆಕಳ, ಒಂದು ಹೋರಿ ಬಂದ್ ಕಿಸಿಂದ ಗಿಡ ಸುತ್ತ ಹಾಕೋದ ಮಾಡಾಕತೈತ್ರಿ. ಸುತ್ತ ಹಾಕೋದು ಮಾಡಾಕತ್ತಂತಿ ಹುಡುಗರು ಏನೈತಿ, ಹಿಂಗ್ಯಾಕೆ ನಮ್ಮ ಆಕಳು ಸುತ್ತ ಹಾಕಾಕತೈತಿ, ಇದು ಹಾವು ಐತೋ ಏನೈತೋ ಹುಳ ಐತೋ ಅಂತೇಳಿ ಹಿಂಗೆ ಕಿಸಿಂದ ಅದು ತಿಳ್ಕೊಂಡು ಕಿಸಿಂದ ಅವ್ರ ಅಪ್ಪಗೆ ತಿಳಿಸ್ಯಾರ. ಅಪ್ಪಗೆ ತಿಳಿಸೋಣತಿ ಬಂದು ನೋಡೋಕ್ಕಾಗಲಿ ಹಾಲು ಬರೋದು ಗೊತ್ತಾಯ್ತು. ಅವಾಗ ಏನೈತಿ, ಇದು ಹಾವಿಲ್ಲ ಏನಿಲ್ಲ, ಹಾಲು ಬರಾಕತ್ತೇವೆ, ದೇವಿನ ಅದಾಳ ಅಂತೇಳಿ ಆಕಳ ಹೊಡ್ಕೊಂಡು ಹೋದ್ರೂ ಅದು ಹಾಯ್ಲಾಕ್ ಬರೋದು, ಹಾಯ್ಲಾರ್ದು ಆಕಳ ಹಾಯ್ಲಾಕ್ ಬರಾಕತ್ತೈತಿ. ಹಿಂಗೆ ಗೊತ್ತಾಗಿ ಬುಧವಾರ ದಿವಸ ಗೊತ್ತಾಗೈತಿ. ಬೇಸ್ತಾರ ದಿವಸ ರಾತ್ರಿ 10 ಗಂಟೆಗೆ ಎಲ್ಲ ಜನಕ್ಕೆ ಗೊತ್ತಾದಿಂದ ಅವ್ರು ಏನೈತಿ ಇಲ್ಲಿ ದಾರಿ ಇರ್ತಿರ್ಲಕ್ಕಿಲ್ಲ. ಆ ದಾರಿ ಏನೈತಿ ಸಣ್ಣ ದಾರಿ ಒಳಗೆ ಇಬ್ಬರು ಗಂಡ ಹೆಂಡತಿ ಬಾನ ಮಾಡ್ಕೊಂಡು ಬರಬೇಕು, ದೇವ್ರಿಗೆ ಹಂಗೆ ಭೇಟಿ ಆಗಕ್ಕೆ ಬರಂಗಿಲ್ಲ ಅಂತೇಳಿ ಬಾನ ಹಿಡ್ಕೊಂಡು ಬರೋದ್ರೊಳಗೆ ಹೊತ್ತಿನ ಮಗ್ಲ ಸರ್ಕಂದಾಗ ಏನೈತಿ ಸರ್ಪಾಗಿ ಎದ್ದು ನಿರ್ತೈತಿ. ಅವಾಗ ಎದ್ದು ನಿಂತಾಗ ಏನೈತಿ ಹೆಣ್ಮಗಳು ಅಂಜಿ ಕಿಸಿನ ದೂರ ಸರ್ದು ನಿಂತಾಳ. ಆಮೇಲಿಂದ ಏನೈತಿ ಅವು ಗಂಡ ನೋಡಿದ್ರಪ್ಲೆ ಹಾವ ಒಂದು ಮೊಳ 1.5 ಮೊಳ ಎತ್ತರಾಗಿ ನಿಂತೈತಿ. ಅವಾಗ ಜನಕ್ಕೆಲ್ಲ ಗೊತ್ತಾಗಿ ಇದನ್ನೆಲ್ಲ ಪುರುಪಾಗಿ ಈಗ ಅದ್ರ ಹಾಲು ಕುಡಿದ್ರೆ ಏನೈತಿ ಬಿಳುಪು ಆದವ್ರಿಗಿಂತ ಹಚ್ಚಿದ್ರೆ ಬಿಳುಪೂ ಕಮ್ಮಿ ಆಗ್ಯಾವ, ಕಾಲೂ ಕಮ್ಮಿ ಆಗ್ಯಾವ, ಎಲ್ಲ ಥರನೂ ಆಕೆ ಚಂದ ನಡೆಸ್ಯಾಳ. ಬಂದ ಭಕ್ತರಿಗೆ ಉದ್ಧಾರ ನಡೆದೈತಿ. ಅರಿಕೇರಿ ಅಂತ ಸಿದ್ದಾಪುರದಲ್ಲಿ ಹೆಣ್ಮಳಿಗೆ ಬಿಳುಪು ಕಡಿಮೆ ಆಗ್ತದೆ. ಅದೇ ಈಗ ಬಿಳುಪಿಂದ ಸಿದ್ದಾಪುರದಿಂದ ಬಂದ ಹೆಣ್ಮಗಳು ಏನೈತಿ ಬಂದು ಇಲ್ಲಿ ಬಿಳುಪು ಹತ್ತಿದ್ರು. ಅದು ಆಕಿ ಹಾಲು ಕುಡಿದು ಒರೆಸ್ಕೊಂಡು ಹೋದ್ರೆ ಬಿಳುಪು ಕಮ್ಮಿ ಆಗ್ಯಾವ. ಆಕಿಗೆ ಏನೈತಿ ನತ್ತ ಬೊಗಾಣಿ ಏನೇನತ್ತ ಆಕಿಗೆ ವ್ಯವಸ್ಥೆ ಇಲ್ಲಿ ಅಡುಗೆ ಮಾಡೋಕ್ಕೆ ವ್ಯವಸ್ಥೆ ಸಾಮಾನುಗಳು ಕೊಡ್ತೀನಿ ಅಂತೇಳಿ ಬೇಡ್ಕೊಂಡು ಹೋಗೋಣ. ನಾಳೆ ಅಮಾಸಿ ದಿವಸ ಏನೈತಿ ದೇವ್ರದ್ದು ಪ್ರೋಗ್ರಾಮ, ಇದೇ ಹೆಸರಂತಿ, ನಿಜವಾದ ಹೆಸರಂತಿ ಅಮಾಸಿ ದಿವಸ ಗೊತ್ತಾಗೋದು.
ಎಲ್ಲರೂ ಬರ್ತಾರೆ, ಎಲ್ಲರೂ ಒಂದೊಂದು ಥರ ಹೆಸರು ಇಡಾಕತ್ತಾರ. ಅದಕ್ಕಂತ ಪೆಂಡಿಂಗ್ ಇಟ್ಟವ್ರಿ ನಾವು. ನೋಡಿದ್ರಲ್ಲ ಸ್ನೇಹಿತರೆ, ವಿಸ್ಮಯವಾಗಿರ್ತಕ್ಕಂಥ ಬೇವಿನ ಮರದಿಂದ ಬರ್ತಕ್ಕಂಥ ಹಾಲಿನಂತ ನೊರೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆಯನ್ನು ತಿಳ್ಕೊಂಡಿರಿ. ಮನುಷ್ಯನಂತೆಯೂ ಕೂಡ ಮರಗಳು ಜೀವಿಸುತ್ತವೆ. ಮರದಲ್ಲಿ ಕೂಡ ಮನುಷ್ಯನ ಹಾಗೆ ಪ್ರಕೃತಿಯಲ್ಲಾಗಿರ್ತಕ್ಕಂಥ ಬದಲಾವಣೆ, ನಮ್ಮ ಶಾರೀರಿಕವಾಗಿರ್ತಕ್ಕಂಥ ಬದಲಾವಣೆ ಹೇಗೋ ಅದೇ ರೀತಿಯಾಗಿರ್ತಕ್ಕಂಥ ಮರದಲ್ಲಿಯೂ ಕೂಡ ಬದಲಾವಣೆ ಆಗ್ತಾ ಇರ್ತದೆ. ಮನುಷ್ಯನಲ್ಲಿ ದೈವಿ ಶಕ್ತಿ ಹೇಗೆ ಪ್ರೇರೇಪಿತವಾಗುತ್ತದೆ ಅದೇ ರೀತಿಯಾಗಿರ್ತಕ್ಕಂಥ ಮರದಲ್ಲಿಯೂ ಕೂಡ ಪ್ರೇರಿತರಾಗಿರಬಹುದು. ಇದು ವಿಜ್ಞಾನವೋ ವಿಸ್ಮಯವೋ ಪವಾಡವೋ ನಿಮ್ಮ ತರ್ಕಕ್ಕೆ ಬಿಟ್ಟಿರತಕ್ಕಂಥ ವಿಷಯವಾಗಿದ್ದು, ನಮ್ಮ ದೇಶದ ಪ್ರತಿಯೊಂದು ಗಿಡಮೂಲಿಕೆಯಲ್ಲಿ ತನ್ನದೇ ಆಗಿರತಕ್ಕಂಥ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ಏಕೈಕ ದೇಶ ಅಂದರೆ ನಮ್ಮ ಭಾರತ ದೇಶ ಮಾತ್ರ. ಅಂತಹ ಗಿಡಮೂಲಿಕೆಯಲ್ಲಿಯೂ ಕೂಡ ಬೇವಿನ ಮರವು ಕೂಡ ಒಂದಾಗಿದ್ದು, ಇದು ಕಹಿ ಆಗಿದ್ದರೂ ಕೂಡ ದೇಹಕ್ಕೆ ಮಾತ್ರ ಸಿಹಿ ಆದಂಥ ಔಷಧಿ ಗುಣವನ್ನು ಹೊಂದಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ.